ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ಯಾರಿಗೆ KRS ಪಕ್ಷದವರಿಗೆ. ಅದರಲ್ಲೂ ಆ KRS ಪಕ್ಷದ ಅಧ್ಯಕ್ಷೆ ಅಂದ್ರೆ ಯುವ ಘಟಕದ ಅಧ್ಯಕ್ಷೆ ವತ್ಸಲ ಇದಾರಲ್ಲ, ಅವರಿಗೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲೇ ತೊಂದರೆ ಆದ್ರೂ ಕೂಡ ಅವರ ಟೀಮಲ್ಲಿ ಹೋಗಿ ನಿಲ್ಲುತ್ತೆ, ಎಲ್ಲೇ ಭ್ರಷ್ಟಾಚಾರ ಆದ್ರೂ ಕೂಡ ಅಲ್ಲಿ ಖಂಡಿಸ್ತಾರೆ. ಇವತ್ತು ಕೂಡ ಆ ವತ್ಸಲ ಅವರು ಅಂದ್ರೆ ಆ KRS ಪಕ್ಷದ ಯುವ ಘಟಕದ ಅಧ್ಯಕ್ಷೆ ಮಾಡಿರೋದು ಅದನ್ನೇ. ಇಲ್ಲಿ ಆಗಿರೋದು ಮಹಿಳಾ ಅಧಿಕಾರಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಅನ್ನೋದು. ಸೊ ಇವನು ಒಂದೆರಡು ಕೆಲಸನ ಈ ರಾಜ್ಕುಮಾರ ಮಾಡಿದ್ರಿ. ಹೂವಿಗೆ ಅದರದೇ ಆದಂತಹ ಗೌರವ ಇರುತ್ತೆ, ಅದರದೇ ಆದಂತಹ ಸ್ಥಾನಮಾನ ಇರುತ್ತೆ. ಆ ಕೋಟಿ ಕೋಟಿ ಬೆಲೆ ಬಾಳುವಂತಹ ಹೂವು ಇವತ್ತು ಇವನಿಗೆ ತೆಗೆದು ಎಸ್ತಿದ್ದಾರೆ ಅಂತಂದ್ರೆ ಇವನು ಗನಂದಾರಿ ಕೆಲಸ ಮಾಡಿದಾನೆ ಅಂತ ಅಲ್ಲ ರೀ. ಇವನು ಮಾಡಿರೋ ಹಲ್ಕಾ ಕೆಲಸಕ್ಕೆ ಇವನು ಮರ್ಯಾದೆಗಷ್ಟು ಬೆಂಕಿ ಆಗ್ತು. ಆ KRS ಪಕ್ಷದ ಅಧ್ಯಕ್ಷೆ ವತ್ಸಲ ಅವರಿಗೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು ರೀ. ಬಂದಿದ್ದಾರೆ ನೋಡಿ ಈ ಮುದುಕ, ಈ ಮುದಿ ರಾಜ್ಕುಮಾರ್ RTO ಅಧಿಕಾರಿ ಇದನ್ನ ರೀ. ಸಂಪಾದನೆ ಮಾಡ್ರಿ, ಸಂಪಾದನೆ ಮಾಡಿ ಚೆನ್ನಾಗಿ ತಿನ್ನಿ. ಗೌರ್ಮೆಂಟ್ ಕೆಲಸ, ಸರ್ಕಾರಿ ಕೆಲಸ ಅದು ಬಿಟ್ಟು ಭ್ರಷ್ಟಾಚಾರ, ಲೈಂಗಿಕ ಕಿರುಕುಳ, ನಿಮ್ಮ ಕರ್ಮಕಾಂಡಗಳನ್ನ ಮಾಡಿ ದುಡ್ಡು ಮಾಡ್ತಿರಲ್ಲ, ನಿಮ್ಮನೆ ಉದ್ಧಾರ ಆಗುತ್ತೆ ಅಂದ್ಕೊಂಡ್ರ? ಖಂಡಿತ ಇಲ್ಲ. ನಾನು ಮೊದಲೇ ಹೇಳ್ತೀನಿ, ಕಾಡು ಬಾಬಾ ಅಂತಿದೆ, ಊರು ಹೋಗೋಗಂತಿದೆ ಅಂತಹ ಮುದುಕ ಇವನು. ಇನ್ನೇನು ರಿಟೈರ್ಮೆಂಟ್ ಟೈಮು ಇವಾಗ ಬೇಕಿತ್ತ ಇವನಿಗೆ? ಸರಿಯಾಗಿ ಮಂಗಳಾರತಿ ಮಾಡಿದಾರೆ ಬಿಡಿ. ಹೂವಿನ ಅಭಿಷೇಕ ಮಾಡಿದಲ್ಲ, ಹೂವಲ್ಲೇ ಚಪ್ಪಲಿ ಸುತ್ಕೊಂಡು ಹೊಡೆದಂಗೆ ಮಾಡಿದಾರೆ ಅಷ್ಟೇ.